ಜೋರಾಗಿ ಆ ಥರ ಒಂಥರ ಸೌಂಡ್ ಅದೇನು ತೋರಿಸು ಎತ್ತಬೇಕು ಅಂತ ಹೇಳ್ಬಿಟ್ಟು ಹಂಗೇನೆ ಇಟ್ಟಿದ್ವಿ ಸ್ವಲ್ಪ ಹೊತ್ತು. ನಾವು ತುಂಬ ದಿನಗಳು ಕೂಡ ಆಗಿತ್ತು, ಎಲ್ಲರೂ ಒಂದೊಂದು ಕಡೆ ಇರೋದು. ಇವಾಗ ಲೈಕ್ ಚಿಕ್ಕವ್ರು ಇರುವಾಗ ಅಜ್ಜಿ ಮನೆ ಅಂತ ಹೋಗ್ತಿರ್ತೀವಿ, ಎಲ್ಲ ಇರುತ್ತೆ. ಹೋಯ್ತು ಮತ್ತೆ 2-0 ಹೋಗೋದು ಬೇಡ ಅಂತಾನೆ ಇದ್ದಿದ್ದು. ಆಮೇಲೆ ಮತ್ತೆ ನನ್ನ ಕಸಿನ್ಸ್ ಎಲ್ಲ ಅಲ್ಲಿದ್ರಲ್ಲ ಅಂತ ಹೇಳ್ಬಿಟ್ಟು ಹೋಗೋಣ. ನನಗೆ ವಾಲಿಬಾಲ್ ಆಡೋಕ್ಕಾಗಲ್ಲ ಆಯ್ತಾ, ಇದು ಏನು ಕೈ ತುಂಬ ನೋವಾಗುತ್ತೆ, ಹಾಗಾಗಿ ಥ್ರೋಬಾಲ್ ಆಡೋಣ ಅಂತ ಹೇಳಿ ನಾವು ಥ್ರೋಬಾಲ್ ಆಟ ಎಲ್ಲ ಮುಗಿಸಿ ಮಾವಿನಕಾಯಿ ಕುಯ್ಯಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟಿವಿ ಇವಾಗ. ಅದು ಕಸಿನು ಬಿಂದು ಅಂತ ಹೇಳ್ಬಿಟ್ಟು ಸೊ ನಾವೆಲ್ಲ ಇವಾಗ ಹೋಗಿ ಮಾವಿನಕಾಯಿ ಕುಯ್ದು ಅಂತ ಹೇಳ್ಬಿಟ್ಟು ಇವಳು ನನ್ನ ಕಸಿನು. ಸೊ ಇವಾಗ ನಾವು ಎಲ್ಲರೂ ಇದು ಮರ ನಾನು ಬ್ಯಾಕ್ ಕ್ಯಾಮರಾಯಿಂದ ತೋರಿಸ್ತೀನಿ. ಇವಾಗ ಕುಯ್ತೀವಿ. ಇಷ್ಟು ಮಾವಿನಕಾಯಿ ನಾವು ಇವಾಗ ಕುಯ್ದಿರೋದು. ಹಂಗೆ ಇದು ರೀಕಾಲ್ ಆಗಬೇಕು ಆಯ್ತಾ, ಈ ಮೊಮೆಂಟ್ಸ್ ಎಲ್ಲ ನೆನಪಾಗ ಕೋತಿ ಅಲ್ಲೇ ಅಷ್ಟು ಮಾವಿನಕಾಯಿನ ಬೀಳ್ಸಿದ್ವಿ. ಬೀಳ್ಸ್ಕೊಂಡು ಮತ್ತೆ ಅದನ್ನು ಸಹ ಮನೆಗೆ ಇಟ್ಕೊಂಡು ಆಲ್ಮೋಸ್ಟ್ ಇದೊಂದು ಓಪನ್ ಆಯ್ತು. ಆಟ ಆಡೋದು, ಅದ್ರ ಜೊತೆಗೆ ಮೇಕಪ್ ಮಾಡೋದಂತ ಆಟ ಆಡೋದು, ಬ್ಯೂಟಿ ಪಾರ್ಲರ್ ಅಂತ. ಆಮೇಲೆ ಸ್ಮಾಲ್ ಶಾಪ್ ಎಲ್ಲ ಇಟ್ಕೊಂಡಿರೋ ತರ ಶಾಪ್ ಅಲ್ಲಿ ಬಂದು ಅವರು ಪರ್ಚೇಸ್ ಮಾಡೋದು, ಲೀವ್ಸ್ ಎಲ್ಲ ಮನಿ ತರ ಮಾಡೋದು, ಆ ತರ ತುಂಬಾ ಆಟ ಆಡಿದೀವಿ ನಾವು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾನು ಆ್ಯಕ್ಚುಲಿ ಊರಿಗಂತ ಹೊರಟಿದ್ದೀವಿ ಇವಾಗ. ಸೊ ಹೇಗೆ ಹೋಗುತ್ತೆ, ಅಲ್ಲಿ ಹೋದ್ಮೇಲೆ ಏನನ್ನೆಲ್ಲ ಮಾಡ್ತೀನಿ ಅಂತ ನನ್ನ ಕಸಿನ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಲೆಟ್ಸ್ ಸಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಇವತ್ತು ವರ್ಕಿಂಗ್ ಡೇ. ನಾನು ಸ್ವಲ್ಪ ವರ್ಕ್ ಎಲ್ಲ ಇತ್ತು, ಆಲ್ಮೋಸ್ಟ್ ಒಂದಷ್ಟು ಟಾಸ್ಕ್ ಎಲ್ಲ ಮುಗಿಸಿದ್ದೀನಿ ಆ್ಯಂಡ್ ಇನ್ನು ಸ್ವಲ್ಪ ಇದೆ. ಸೊ ಐ ವಿಲ್ ಮ್ಯಾನೇಜ್. ಈಗ ಹೋಗಿ ಹೇಗಿರುತ್ತೆ ಏನು ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಹಿಟ್ ಲೈಕ್ ಆ್ಯಂಡ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೋರಿಸ್ತೀನಿ. ಏನಾಗಲ್ಲ, ಒಂದ್ಸರಿ ಮಕ್ಕ ತೋರಿಸ್ಬಿಟ್ಟು ಮಕ್ಕ ತೋರ್ಸು ಬೈಲಿ. ನೆನ್ನೆ ತರ ಫುಲ್ ಎಲ್ಲ ಬಟ್ಟೆ ಎಲ್ಲ ಹಾಕೊಂಡು ಫುಲ್ ಸ್ಟೈಲ್ ಮಾಡಿದ್ದಿದ್ರೆ ಪ್ರೀತು, ನೆನ್ನೆ ತರ ಬಟ್ಟೆ ಹಾಕೊಂಡು ಸ್ಟೈಲ್ ಮಾಡಿದ್ದಿದ್ರೆ ಹುಡುಗ ಚೆನ್ನಾಗವನೆ ಅಂತ ನೋಡಿರೋರು. ಇಲ್ಲ, ಪಾಯಿಂಟ್ಸ್ ಕೊಡ್ತೀನಿ ಸರಿನಾ? ಮಂಗ ಅದು ಈ ಕಡೆಗೆ 1, ನಿಮಗೆ 0. 1 ಪಾಯಿಂಟ್. ನಿಮ್ ಟೀಮ್ ಹೆಸರು ಇಟ್ಕೋಬೇಕಿತ್ತು ನೀವು. ಮಕ RCB. ನೆಟ್ ಗಿಟ್ ಎಲ್ಲ ಏನು ಬೇಡ, ಸುಮ್ಮನೆ ಹೋಯ್ತು ಮತ್ತೆ 2-0. ಈಗ ಯಾರು ಬಿಟ್ಟಿದ್ದ? ಅವರೇ ಅಲ್ಲ. 3-0. 3-0. 4-0. ಹೋಗು. 4-0. 4-1. ನೆಟ್ ಎಲ್ಲ ಏನು ಲೆಕ್ಕ ಇಲ್ಲ, ಸುಮ್ಮನೆ. ಸೇಮ್ ಡೇ ಹೋಗಿದ್ದ ದಿನ ಒಂದು ಮ್ಯಾರೇಜ್ ಫಂಕ್ಷನ್ ಇತ್ತು ಆಯಿತಾ. ಸೊ ಹಾಗಾಗಿ ಇವರೆಲ್ಲ ಹೋಗಿದ್ರು. ನಾವು ಆ್ಯಕ್ಚುಲಿ ಅದಕ್ಕೆ ಹೋಗೋದು ಅಂತ ಪ್ಲ್ಯಾನ್ ಇರಲಿಲ್ಲ. ಹಿಂದಿನ ದಿನ ಮದುವೆ ಫಂಕ್ಷನ್ ಇತ್ತು, ಆಮೇಲೆ ಬೀಗ್ರೂಟ್ ಆ ಥರ ಇದ್ದಿದ್ದು ಅಲ್ಲಿ ಫಂಕ್ಷನು. ಸೊ ಅದಕ್ಕೇನು ಹೋಗೋದು ಬೇಡ ಅಂತಲೇ ಇದ್ದಿದ್ದು. ಆಮೇಲೆ ಮತ್ತೆ ನನ್ನ ಕಸಿನ್ಸ್ ಎಲ್ಲ ಅಲ್ಲಿದ್ರಲ್ಲ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗಿದ್ದು. 1 or 2 days ಇದ್ದು ಬರ್ಬೋದು ಅಂತ ಹೇಳ್ಬಿಟ್ಟು. ಆಮೇಲೆ ತುಂಬ ಚೆನ್ನಾಗಿ ಮಜಾ ಮಾಡಿದ್ವಿ, ಎಲ್ಲರೂ ಆಟ ಆಡ್ಕೊಂಡು ಎಲ್ಲ. ಸೊ ನಾನು ಮತ್ತು ನನ್ನ 4 ಜನ ಕಸಿನ್ಸು, ಆಮೇಲೆ ನಮ್ಮ ಅತ್ತೆ, ಇಷ್ಟು ಜನ ಆಟ ಆಡ್ತಿದ್ವಿ. ಆಮೇಲೆ ಇನ್ನೊಬ್ಬ ಹುಡುಗ ಕೂಡ ಅವನಲ್ಲೇ ನೇಬರ್ ಆಯಿತಾ. ಸೊ ಅವನು ಕೂಡ ನಮ್ಮ ಜೊತೆ ಆಟ ಆಡ್ತಿದ್ದ. ಅವನು ಮತ್ತು ನನ್ನ ತಮ್ಮ ಆಲ್ಮೋಸ್ಟ್ ಸೇಮ್ ಕ್ಲಾಸ್ ಅನಿಸುತ್ತೆ, ಇಲ್ಲ ಅವ್ನು 1 year ದೊಡ್ಡವನೋ ಏನೋ, ನನಗೆ ಶೋರ್ ಇಲ್ಲ ಏನಂತ. ಸೊ ನಾವೆಲ್ಲರೂ ಚೆನ್ನಾಗಿ ಆಟ ಆಡ್ತಿದ್ವಿ. ಅದು ಆ್ಯಕ್ಚುಲಿ ವಾಲಿಬಾಲು, ಬಟ್ ನನಗೆ ವಾಲಿಬಾಲ್ ಆಡೋಕ್ಕಾಗಲ್ಲ ಆಯಿತಾ. ಇದು ಏನು ಕೈ ತುಂಬ ನೋವಾಗುತ್ತೆ, ಹಾಗಾಗಿ ಥ್ರೋಬಾಲ್ ಆಡೋಣ ಅಂತ ಹೇಳಿ ನಾವು ಥ್ರೋಬಾಲ್ ಆಡ್ತಿದ್ವಿ ಅದೇ ಬಾಲಲ್ಲಿ. ಸೊ ತುಂಬ ಚೆನ್ನಾಗಿ ಮಜಾ ಮಾಡಿದ್ವಿ. ತುಂಬ ದಿನ ಆದಮೇಲೆ ಆಟ ಆಡಿದ್ದು. ಅಯ್ಯೋ ಯಾವ ಲೆವೆಲಿಗೆ ಬಾಡಿ ಪೇನ್ ಅಂತ ಅಂದರೆ
ಅಂದರೆ ನೆಕ್ಸ್ಟ್ ಲೆವೆಲ್ಲು. ಸೊ ತುಂಬ ನೋವಾಗ್ತಿತ್ತು. ಹೋಲ್ ಡೇ ಲೈಕ್ ಸೇಮ್ ಡೇ ದಿನಾನೂ ಆಟ ಆಡಿದ್ವಿ, ಆಮೇಲೆ ನೆಕ್ಸ್ಟ್ ಡೇ ಕೂಡ ಆಟ ಆಡಿದ್ವಿ. 2 ದಿನವೂ ಸೇರಿ ಮತ್ತೆ ಮನೆಗೆ ಬಂದಮೇಲೆ ಓ ಮೈ ಗಾಡ್ ಸಖತ್ ಅಂದರೆ ಸಖತ್, ಎಲ್ರಿಗೂ ಬಾಡಿ ಪೇನ್ ಆಗಿತ್ತು. ಆವಾಗಲೇ ಹೇಳ್ದಂಗೆ ಇದು ಫಸ್ಟ್ ಡೇ ಆಯಿತಾ, ಹೋಗಿದ್ದ ದಿನ ಇದು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಚಿಲ್ ಮಾಡಿ ಅದಾದ ನಂತರ ನಾವೆಲ್ಲರೂ ಆಟ ಆಡ್ತಿದ್ವಿ. ಸೊ ತುಂಬ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಚಿಕ್ಕವರಿರುವಾಗ ತುಂಬ ಈ ಥರ ಮೀಟ್ ಆಗ್ತಿರ್ತಿದ್ವಿ ಆಯಿತಾ. ಬೇಸಿಗೆ ರಜಾ ಬಂತು ಅಂತಂದರೆ, ಇಲ್ಲ ಅಂತಂದರೆ ದಸರಾ ಹಾಲಿಡೇಸ್ ಬಂತು ಅಂತೆಲ್ಲ ಹೇಳುವಾಗ ನಮ್ಮ ಅತ್ತೆ ಮಕ್ಕಳು ಎಲ್ಲ ನಮ್ಮ ಮನೆಗೆ ಬರೋರು, ಇಲ್ಲ ನಾನು ನಮ್ಮ ಅಕ್ಕ ಎಲ್ಲ ಸೇರಿ ಅಲ್ಲಿ ಹೋಗ್ತಿದ್ವಿ, ಇನ್ನೊಬ್ಬರು ಅತ್ತೆ ಮನೆಗೂ ಹೋಗ್ತಿದ್ವಿ. ಸೊ ಆ ಥರ ಚೆನ್ನಾಗಿ ಮಜಾ ಮಾಡ್ತಿದ್ವಿ ಆವಾಗ ಚಿಕ್ಕವರು ಇರುವಾಗ. ಆ್ಯಂಡ್ ಅವಾಗ ಏನೂ ಟೆನ್ಷನ್ಸು ಇರಲಿಲ್ಲ, ಎಲ್ರಿಗೂ ಸ್ಟಡೀಸು ಅದು ಇದು ಅಂತ ಅಷ್ಟೊಂದು ತಲೆನೋವು ಕೂಡ ಇರಲಿಲ್ಲ. ಬಟ್ ಇವಾಗ ದೊಡ್ಡವ್ರು ಆಗ್ತಾ ಅಲ್ವಾ, ಅವ್ರವ್ರ ಕೆಲಸದಲ್ಲಿ ಪ್ರತಿಯೊಬ್ಬರೂ ಬ್ಯುಸಿ ಆಗಿರ್ತಾರೆ. ಆ ಥರ ಆವಾಗ ಚಿಲ್ ಮಾಡಿದಷ್ಟು ಆಗಿನ ಮೆಮೊರೀಸ್ನ ಇವಾಗ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ ಇದೆ. ಬಟ್ ಸ್ಟಿಲ್ ಒನ್ ಡೇ ಯಾವಾಗೋ ಒಂದು ದಿವಸ ಈ ಥರ ಟೈಮ್ ಸಿಕ್ತು ಅಂತಂದರೆ ಎಷ್ಟು ಒಳ್ಳೇದಲ್ವ. ಒಂದಿನ ಎಲ್ಲ ಸೇರಿ ಕೂತ್ಕೊಂಡು ಮಾತಾಡೋದು, ಆಟ ಆಡೋದು, ಆ ಓಲ್ಡ್ ಡೇಸ್ನ ನೆನ್ಪು ಮಾಡ್ಕೊಳ್ಬೋದು. ಆ್ಯಂಡ್ ನಾವೆಲ್ಲ ಮಾತಾಡ್ತೀವಿ ಒಂದಷ್ಟು ವಿಷಯಗಳನ್ನ. ಸೊ ಆಮೇಲೆ ಸ್ವಲ್ಪ ಹೊತ್ತು ಆಟ ಎಲ್ಲ ಮುಗಿಸಿ ಮಾವಿನಕಾಯಿ ಕುಯ್ಯೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲರೂ ಹೊರಟ್ವಿ ಇವಾಗ. ಅದು ಬಡ್ಕೊಂಡು ನೀವು ಮಾಡ್ಬಿಡ್ತಾರೆ ಅಕ್ಕ, ನನ್ನಂತೂ ಇಲ್ಲ ಬೆಳ್ಳು ಕಾಣ್ತೀಯ, ಬಾ ತೋರಿಸಿ, ಒಂದ್ಸಲ ತೋರಿಸ್ತೀನಿ ಬಾ. ನೀನು ಮುಖ ತೊಳೆದಿಲ್ಲ, ನನಗೆ ಕಾಣಲ್ಲ. ಸೊ ಗೈಸ್, ಇವಾಗ ನಾವು ಮಾವಿನಕಾಯಿ ಕುಯ್ಯೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಕಸಿನ್ಸು, ನನ್ನ ಅತ್ತೆ ಮತ್ತು ಮಾವ. ಫಸ್ಟು ಒಬ್ಬೊಬ್ಬರಿಗೆ ತೋರಿಸ್ತೀವಿ. ಹಾಯ್. ಇವಳು ನನ್ನ ಕಸಿನು ಬಿಂದು ಅಂತ ಹೇಳ್ಬಿಟ್ಟು. ಸೊ ನಾವೆಲ್ಲ ಇವಾಗ ಹೋಗಿ ಮಾವಿನಕಾಯಿ ಕುಯ್ದು ಆಮೇಲೆ ಕುಯ್ದ್ಬಿಟ್ಟು ತೋರಿಸ್ತೀವಿ ನಾವು ಎಷ್ಟು ಕುಯ್ದಿದ್ದೀವಿ ಏನು ಅಂತ. ನಿಸು ಹಾಯ್. ಇದು ಇವಳು ನಿಸರ್ಗ ಅಂತ ಹೇಳ್ಬಿಟ್ಟು, ಇವಳು ನನ್ನ ಕಸಿನು. ಸೊ ಇವಾಗ ನಾವು ಎಲ್ಲರೂ ಬಂದಿದ್ದೀವಿ ಮಾವಿನಕಾಯಿ ಕುಯ್ಯೋಕ್ಕೆ. ಕುಯ್ದ್ಬಿಟ್ಟು ತೋರಿಸ್ತೀವಿ. ಆ್ಯಂಡ್ ಒಂದು ಕಪಿ ತಮ್ಮ ಇದೆ ಇಲ್ಲಿ, ಅವನು ತೋರಿಸ್ತೀನಿ ಬನ್ನಿ ಏನು ಮಾಡ್ತೀವಿ ಇವಾಗ ಅಂತ. ಇಷ್ಟೋ ತನಕ ನಾವು ವಾಲಿಬಾಲ್ ಮತ್ತು ಥ್ರೋಬಾಲ್ ಆಟ ಆಡಿದ್ವಿ. ಅದಾದಮೇಲೆ ಇವಾಗ ಇಲ್ಲಿ ಸುರ್ಸಿ ಗೆದ್ದಿದ್ದೀವಿ. 30 ಪಾಯಿಂಟ್ಸಿಗೆ ಗಾಡಿ ಗೆದ್ದಿದ್ದೀವಿ. ನೋಡಿ ಎಲ್ಲರೂ ಇದ್ದಾರೆ. ಇದು ಮರ, ನಾನು ಬ್ಯಾಕ್ ಕ್ಯಾಮರಾಯಿಂದ ತೋರಿಸ್ತೀನಿ. ಇವಾಗ ಕುಯ್ತೀವಿ. ಮಾಡ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಒಂದಿನ ನನಗೆ ಬಡ್ದಿಲ್ವಾ? ನನಗೆ ನೆನ್ಪಲ್ದೆ ಅಮ್ಮ. ಆಟು ಅಂತ ಅದೆಲ್ಲ ಹೊಡಿತೀರ ಯಾಕಮ್ಮ ಒಂದ್ಸಲ ಬಾಳ ಏನೋ ಹೊಡಿತು. ಈ ಥರ ಕೋತಿ ಎಲ್ಲೂ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಚೂರು ಮುಖ ತೋರಿಸು. ನೋಡ್ತಾನೆ ಇಲ್ಲ. ಮಾವಿನಕಾಯಿನ ಮೇಲ್ಗಡೆಯಿಂದ ಕಿತ್ತಿ ನಮ್ಮ ಮಾವ ತೆಗ್ದು ಕೊಡ್ತಿದ್ರು ಆಯಿತಾ. ಬಟ್ ಅದನ್ನು ನಾವು ಕೆಳಗಡೆ ಬೀಳ್ಸಿದ್ರೆ ಅಲ್ವಾ ಹಾಳಾಗುತ್ತೆ, ಅದು ಚೆನ್ನಾಗಿರಲ್ಲ. ಆಮೇಲೆ ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ. ಏನಾದರೂ ಕೆಳಗೆ ಬಿತ್ತು ಅಂತಂದರೆ ಅಷ್ಟು ಮೇಲಿಂದ ಕೆಳಗಡೆ ಬೀಳುತ್ತಲ್ಲ, ಒಂದು ಸ್ವಲ್ಪ ಏನಾದರೂ ಓಪನ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಹಂಗಾಗಿ ನಾವು ಏನಾದರೂ ಅಲ್ಲಿ ಇಟ್ಕೋಬೇಕು ಅಂತ ಹೇಳಿ ಸೊ ಟವಲ್ ಇತ್ತು, ಆ ಟವಲಲ್ಲೇ ಹಂಗೆ ಹಿಡ್ದು ಮತ್ತು ಕೆಳಗೆ ಹಾಕ್ತಿದ್ವಿ. ಅಲ್ಲಿಂದ ಮತ್ತೆ ಒಂದು ಬ್ಯಾಗಿಗೆ ಹಾಕ್ಕೊಳ್ಳೋದು ಅಂತ. ಆಲ್ಮೋಸ್ಟ್ ಒಂದು 30 ಲೈಕ್ ಅರೌಂಡ್ 30-35 ಅಷ್ಟು ಕುಯ್ದಿದ್ವಿ. ಸೊ ಎಲ್ಲ ಕುಯ್ಕೊಂಡು ಬಂದು ಇನ್ನೊಂದು ಸ್ವಲ್ಪ ನಮಗೂ ಮನೆಗೆ ತೊಗೊಬರ್ಬೇಕಿತ್ತು. ನನ್ನ ಇಬ್ಬರು ಕಸಿನ್ಸ್ ಇದ್ದಾರಲ್ಲ ದೊಡ್ಡವರು, ಅಂದರೆ ನಿಸರ್ಗ ಮತ್ತು ಇನ್ನೊಬ್ಳು ನಿತ್ಯ. ಸೊ ಅವ್ರ ಮನೆಗೂ ಅವರು ತೊಗೊಂಡೋಗ್ಬೇಕಿತ್ತು. ಹಾಗಾಗಿ ಲೈಕ್ ಜಾಸ್ತಿನೇ ಕುಯ್ದಿದ್ದು. ಇನ್ನು ಅಲ್ಲೂ ತಿನ್ನಕ್ಕೆ ಸಹ ಬೇಕಿತ್ತು, ಹಾಗಾಗಿ ಜಾಸ್ತಿ ಕುಯ್ದ್ವಿ. ಆಯ್ತು ಬಿಡಿ, ಇಳಿರಿ, ನಾವು ವೀಲಿ ಹೊಡಿತೀವಿ. ಸುಮ್ಮನೆ ಇಲ್ಲ, ನಾನು ಕೂತಿನ ಕುಯ್ರಿ ಪಾಸ್ ಮಾಡ್ಬಿಟ್ಟು ವಿಡಿಯೋ ಮಾಡ್ತೀನಿ. ಬಡಿ ಅಮ್ಮ, ದಬಾಕ ಬೀಳ್ತೀರ ಹೆಣ್ಮಗು. ಸೀಟ್ ಮಾತ್ರ ಇಷ್ಟು ಹತ್ರ ಮಾಡ್ಬಿಟ್ಟು ನಾನೊಂಚೂರು ಹೊಡಿಬೇಕು. ಚೆನ್ನಾಗಿರೋ ಕಣೋ. ಒಂದು ಕಪ್ಪಿ ಇದೆ ನಮ್ಮ ಮನೇಲಿ, ಕಪ್ಪಿ ಥರನೇ ಆಡುತ್ತೆ ಅಂತ ಇದು. ಈ ಕಡೆ ಹೊಡಿತೀನಿ ಕೊಡಿಲ್ಲ, ಈ ಕಡೆ ಜಾಸ್ತಿ ಚೆನ್ನಾಗಿ.
ಚೆನ್ನಾಗಿ ಹೊಡೀರಿ. ಹಲೋ ಫ್ರೆಂಡ್, ನಮ್ಮ ಆಂಟಿ ಇವತ್ತು ಸೈಕಲ್ ಹೊಡಿತಾರೆ. ಅತ್ತೆ ಗೂಬೆ ಇದು ನೋಡಿ, ಮಕ್ಕ ತೋರಿಸ್ತಾ ಇಲ್ಲ, ಬೆಳ್ಳಗಿದ್ದೀನಿ ಅಂತ ತೋರಿಸ್ತಿಲ್ಲ. ಅದಕ್ಕೆ ಅವಾಗ ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಇದು ಒಂದು ತುಂಬ ಫನ್ ಡೇ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬಾ ಮಜಾ ಮಾಡಿದ್ವಿ ಆಯಿತಾ. ಎಷ್ಟೊಂದು ದಿನ ಆದಮೇಲೆ, ವರ್ಷಗಳ ಆದಮೇಲೆ ನಾವು ಮೀಟ್ ಆಗಿರೋದು. ಹಾಗಾಗಿ ತುಂಬ ದಿನಗಳು ಕೂಡ ಆಗಿತ್ತು. ಎಲ್ಲರೂ ಒಂದೊಂದು ಕಡೆ ಇರೋದು. ಇವಾಗ ಲೈಕ್ ಚಿಕ್ಕವ್ರು ಇರುವಾಗ ಅಜ್ಜಿ ಮನೆ ಅಂತ ಹೋಗ್ತಿರ್ತೀವಿ, ಎಲ್ಲ ಇರುತ್ತೆ. ಬಟ್ ದೊಡ್ಡವ್ರಾಗ್ತಾ ಆಗ್ತಾ ಅಲ್ವಾ, ಸೊ ಒಬ್ಬೊಬ್ರು ಒಂದೊಂದು ಮೂಲೆಯಲ್ಲಿ ಇರ್ತೀವಿ. ಸೊ ಯಾರನ್ನೂ ಮೀಟ್ ಮಾಡೋಕ್ಕೆ ಆಗಲ್ಲ. ಇವಾಗ ಎಲ್ಲ ಎಲ್ಲೋ ಅಪರೂಪಕ್ಕೆ ಒಂದೊಂದು ಸಲ ಮೀಟ್ ಆಗ್ತಿರ್ತೀವಿ. ಸೊ ಆ ಥರ ಇವಾಗ ಲೈಕ್ ಮೀಟ್ ಆಗಿದ್ದು. ತುಂಬ ಚೆನ್ನಾಗಿ ಫನ್ ಮಾಡಿದ್ವಿ, ತುಂಬ ಆಟ ಆಡಿದ್ವಿ, ತುಂಬ ಮಾತಾಡಿದ್ವಿ. ಅಲ್ಲೊಂದು ಕ್ಲಿಪ್ಪಿಂಗ್ ತಗೋಬೇಕಿತ್ತು. ಇಷ್ಟು ಮಾವಿನಕಾಯಿ ನಾವು ಇವಾಗ ಕುಯ್ದಿರೋದು. ಕುಯ್ದುಬಿಟ್ಟು ಇವಾಗ ಮನೆ ಹತ್ರಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಹೋಗಿ ಆಮೇಲೆ ಬಿಂದು ನಮಗೆ ಜಜ್ಜಿ ಏನೋ ಮಾಡಿಕೊಡ್ತಾಳೆ, ಮಾವಿನಕಾಯಲ್ಲಿ ಸ್ಪೆಷಲ್. ಗೈಸ್, ಇಷ್ಟು ಮಾವಿನಕಾಯಿ ನಾವು ಕುಯ್ಕೊಂಡು ಬಂದಿದ್ದು. ಸೊ ಇದೆಲ್ಲ ತೊಗೊಂಡು ಬಂದ್ವಿ, ಹಂಗೇನೆ ತೊಗೊಬಂದು ಒಂದು ಸ್ವಲ್ಪ ಹೊತ್ತು ಅದರಲ್ಲಿ ಸ್ವಲ್ಪ ಹಾಲು ಥರ ಇರುತ್ತಲ್ಲ, ಅದೆಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು ಹಂಗೇನೆ ಇಟ್ಟಿದ್ವಿ ಸ್ವಲ್ಪ ಹೊತ್ತು. ನಾನು ತೆಗಿತೀಯ ಆಮೇಲೆ ವ್ಲಾಗಲ್ಲಿ ನೋಡಿ. ತೆಗಿಬೇಡ, ಸಾಕ್ಬಿಡು. ನಿತ್ಯ ಅಂತೂ ಕ್ಯಾಮ್ರಾದಲ್ಲಿ ನನ್ನನ್ನು ತೋರಿಸ್ಬೇಡ ಹೇಳ್ತಿಲ್ಲ. ಬಟ್ ಸ್ಟಿಲ್ ನಾನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಯಾಕಂತಂದರೆ ತುಂಬ ಮೆಮೊರೇಬಲ್ ಆಗಿರುತ್ತೆ ಅಲ್ವಾ. ನಾವು ಆಫ್ಟರ್ 10 years or 5 years ನೋಡುವಾಗ, ನಾವು ಇವಾಗ ಸ್ವಲ್ಪ ಚಿಕ್ಕವರಿದ್ದೀವಿ. ಸೊ 10 years ಆಗುವಾಗ ಸ್ವಲ್ಪ ದೊಡ್ಡವರಾಗಿರ್ತೀವಿ. ಅವಾಗ ನೋಡುವಾಗ ನಮಗೇನೆ ಮೆಮೊರೇಬಲ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಜಾಸ್ತಿ ಏನು ವಾಯ್ಸ್ ಓವರ್ನ ಕೊಟ್ಟಿಲ್ಲ. ಬಿಕಾಸ್ ಸ್ವಲ್ಪ ರಾ ಆಗೇ ಇಟ್ಟಿದ್ದೀನಿ. ನಾವು ಯಾವತ್ತೂ ಒಂದಿನ ನೋಡುವಾಗ ನಮಗೆ ಇದು ರೀಕಾಲ್ ಆಗಬೇಕು ಆಯಿತಾ, ಈ ಮೊಮೆಂಟ್ಸ್ ಎಲ್ಲ ನೆನಪಾಗಬೇಕು ಅಂತ ಅನ್ನುವಾಗ ಇದನ್ನ ಹಂಗೆ ನೋಡಿದಾಗ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡೋರಿಗೆ ಈಗ ಏನೋ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಾಗದೇ ಇರ್ಬೋದು. ಬಟ್ ಸ್ಟಿಲ್ ಇದು ಲೈಕ್ ನನ್ನ ಪರ್ಸ್ನಲ್ ಅಂತ ಹೇಳ್ಕೊಂಡು ಲೈಕ್ ಎಲ್ಲರನ್ನೂ ಕ್ಯಾಪ್ಚರ್ ಮಾಡ್ಕೊಂಡು ನಾವು ಏನು ಮಾಡಿದ್ವಿ ಆ ರಿಯಲ್ ಮೊಮೆಂಟ್ಸ್ನ ಶೇರ್ ಮಾಡಿಕೊಂಡು ಈ ಒಂದು ವಿಡಿಯೋನ ಶೇರ್ ಮಾಡ್ತಿರೋದು ಎಲ್ಲರ ಜೊತೆ. ಆಮೇಲೆ ಅದೇ ದಿನ ಒಂದು ಹಲಸಿನಕಾಯಿ ಸಿಕ್ತು ಅಂತ ನಮ್ಮ ಅತ್ತೆ ತೊಗೊಂಡು ಬಂದಿದ್ರು. ಆಮೇಲೆ ಅದನ್ನೆಲ್ಲ ಕುಯ್ದು ತಿಂದ್ವಿ. ಅದು ತುಂಬ ಹಣ್ಣಾಗಿರಲಿಲ್ಲ, ಬಟ್ ಕಾಯಿ ಥರ ಇತ್ತು. ಬಿಡು ಪ್ರೀತು, ಬಾ ತಗಿಳ್ದು ಬಾ. ಕೋತಿ ಅಲ್ಲೇ ಇದೆ ನೋಡಿ. ಎಲ್ಲಿ ಕಲ್ಲು ಒಂದು ಬೀಳ್ಸಲ್ ನೋಡಿ. ಹಬ್ಬ ಮಿಸ್ ಆಯ್ತು, ಬೀಳ್ತಿತ್ತು. ಸೊ ಇದು ನೆಕ್ಸ್ಟ್ ಡೇ ನಾವು ಏನೋ ಕೆಲಸ ಇದೆ ಅಂತ ನಮ್ಮ ಅತ್ತೆ ಹೋಗ್ತಾಯಿದ್ರು, ಅವ್ರ ಜೊತೆ ನಾವೂ ಹೋದ್ವಿ ಆಯಿತಾ. ಆಮೇಲೆ ಅಲ್ಲಿ ಒಂದು ಮಾವಿನ ಮರ, ಇನ್ನೊಂದು ಮಾವಿನ ಮರಕ್ಕೆ ಹೋಗಿ ಚೆನ್ನಾಗಿ ಕಲ್ಲು ಹೊಡೆದು ಒಂದಷ್ಟು ಮಾವಿನಕಾಯಿನ ಬೀಳಿಸ್ಕೊಂಡು ಮತ್ತೆ ಅದನ್ನು ಸಹ ಮನೆಗೆ ಎತ್ಕೊಂಡ್ವಿ. ಆಲ್ಮೋಸ್ಟ್ ಒಂದು 15 ಏನೋ ಬೀಳಿಸಿದ್ವಿ ಅನಿಸುತ್ತೆ ಕಲ್ಲು ಹೊಡೆದು. ಸೊ ನಾನು ಎಷ್ಟು ಸಲ ಕಲ್ಲು ಹೊಡೆದ್ರು ಅದು ಬೀಳಲೇ ಇಲ್ಲ ಆಯಿತಾ. ಬಟ್ ಇನ್ನಿಬ್ಬರು ನನ್ನ ಕಸಿನ್ಸ್ ಮಾತ್ರ ತುಂಬ ಎಲ್ಲ ಹೊಡೆದು ಬೀಳಿಸಿದ್ರು. ಇನ್ನು ಅವನು ನನ್ನ ತಮ್ಮ ಮೇಲೆ ಹತ್ತಿದ್ನಲ್ಲ, ಅವನು ಸ್ವಲ್ಪ ಎಲ್ಲ ಕಿತ್ತಿ ಕೊಟ್ಟ. ಅಲ್ಲಿ ಏನೋ ತುಂಬ ಬಿಸಿಲು ಕೂಡ ಇತ್ತು ಅವತ್ತು. ಮಧ್ಯಾಹ್ನ ಥರ ಹೋಗಿದ್ದಿದ್ದು, ಲೈಕ್ ಅರೌಂಡ್ ಒಂದು 4 o'clock. ಸೊ ತುಂಬ ಬಿಸಿಲು ಇದ್ದಿದ್ದರಿಂದ ಕಣ್ಣು ಬಿಡೋಕ್ಕೆ ಆಗ್ತಿರ್ಲಿಲ್ಲ. ಆದ್ರೂ ಸಹ ಎಲ್ಲ ಕಲ್ಲು ಹೊಡೆದು ಒಂದಷ್ಟು ಮಾವಿನಕಾಯಿನ ಕಿತ್ವಿ. ಈ ಮೊಮೆಂಟ್ಸ್ ಎಲ್ಲ ಗೋಲ್ಡನ್ ಡೇಸ್ ಅಂತ ಹೇಳ್ತಾರಲ್ಲ, ಆ ಥರ ಆಯಿತಾ. ಬಿಕಾಸ್ ಒಂದು ಸಲ ನಾವು ಲೈಕ್ ಇವಾಗೆಲ್ಲ ನಾವು ಇನ್ನೂ ಕಾಲೇಜಲ್ಲಿ ಓದ್ತಾ ಇರೋದು, ಕೆಲಸ ಮಾಡ್ತಾ ಇರೋದು, ಆ ಫೇಸಲ್ಲಿ ಇದ್ದೀವಿ ಆಯಿತಾ. ಹಾಗಾಗಿ ಈ ಲೈಫ್ನ ನಾವು ಸ್ಟಿಲ್ ಎಂಜಾಯ್ ಮಾಡ್ಬೋದು. ಬಟ್ ಆಫ್ಟರ್ ಸರ್ಟೇನ್ ಇಯರ್ಸ್ ಅಲ್ವಾ, ಈ ಲೈಫ್ ನಮಗೆ ಸಿಗೋಲ್ಲ. ಸಿಕ್ಕಿದ್ರೇನು ಈ ಥರ ಲೈಕ್ 2 ದಿನ ಇದ್ದು ಚೆನ್ನಾಗಿ ಮಜಾ ಮಾಡಿ ಹೋಗ್ಬೋದು ಅಂತಿರಲ್ಲ. ಆವಾಗ ಈಚ್ ಪರ್ಸನಿಗೂ ಅಲ್ವಾ ಅವ್ರವ್ರದ್ದೇ ಫ್ಯಾಮಿಲಿ ಅಂತ ಇರುತ್ತೆ. ಸೊ ಅಷ್ಟು ಈಸಿಯಾಗಿ ಎಲ್ಲಿ ಬೇಕಲ್ಲಿ ಹೋಗೋದು, ಎಲ್ಲಿ ಬೇಕಲ್ಲಿ ಬರೋದು ಮಾಡೋಕ್ಕಾಗಲ್ಲ. ಲೈಕ್ ಎಷ್ಟೇ ಲೀನಿಯಂಟ್ ಇದ್ರೂ ಸಹ ಈ ಥರ ಹೋಗಿ 2 ದಿನ 3 ದಿನ ಇರೋಕ್ಕಾಗೋದೇ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಬಟ್ ಗೊತ್ತಿಲ್ಲ, ಏನಾದರೂ ಪಾಸಿಬಲ್ ಆದರೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ, ಮತ್ತೆ ಇನ್ನೂ ಸ್ವಲ್ಪ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಯಾಕಂತಂದರೆ ನಾವು ನಮ್ಮ ಲೈಫ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಆ ಥರ ಏನಾದರೂ ಹೋಗ್ತಿದ್ದೀವಿ, ಎಲ್ಲ ಮೀಟ್ ಆಗ್ತಿದ್ದೀವಿ ಅಂದ್ರೇನು ಸಹ ಒಂದು ಫಂಕ್ಷನ್ ಮೀಟ್ ಆಗೋಕ್ಕಾಗೋದೇನೋ. ಬಟ್ ಇವಾಗಲ್ವಾ, ಇವಾಗ ನಮ್ಗೆ ಯಾವತ್ತೋ ಒಂದು ದಿವಸ ಮೀಟ್ ಆಗಬೇಕು ಅಂತ ಅನ್ಸಿದ್ರೇನು ಕಾಲ್ ಮಾಡಿಕೊಂಡು, ಇಲ್ಲ ಎಲ್ಲರೂ ಊರಲ್ಲಿರುವಾಗ, ಇಲ್ಲ ಎಲ್ಲರೂ ಒಂದು ಮನೇಲಿ ಇರುವಾಗ, ಒಬ್ರು ಮನೇಲಿ ಇರುವಾಗ ಆ ಥರ ಹೋಗಿ ನಾವು ಆರಾಮಾಗಿ ಮೀಟ್ ಆಗ್ಬೋದು. 2 ಬಿತ್ತು 3 ಬಿತ್ತು. ನಾನೇ ಬೀಳ್ಸಿದ್ದೆ.
ಇದೊಂದು ಓಪನ್ ಆಯ್ತು. ಜೋರ ಆ ಥರ ಅವನ ಥರ ಸೌಂಡ್ ಅದೇನು ತೋರಿಸು ಎಂಥದ್ದು ನೇರಳೆ ಎಲೆ. ಪ್ರೀತು ಊದು ಊದು. ಓ ನಿನ್ನ ನೇರಳೆ ಎಲೆಯಲ್ಲಿ ಪಿ ಮಾಡ್ಕೊಂಡು ಊದಿರೋದು ಎಷ್ಟು ಜನಕ್ಕೆ ನೆನಪಿದೆ ಹೇಳಿ ಚೈಲ್ಡ್ಹುಡ್ಡಲ್ಲಿ? ಬಿಕಾಸ್ ನನಗನ್ಸುತ್ತೆ ಇದು 90s ಕಿಡ್ಸಿಗೆ ಗೊತ್ತಿದೆ. ಅದು ಬಿಟ್ಟರೆ ಈ 2000, 2001, 2002 ಈ ರೇಂಜಲ್ಲಿರೋ ಕಿಡ್ಸಿಗೆ ಮಾತ್ರ ಗೊತ್ತಿರೋದು ಅಂತ ಅಂದ್ಕೊಳ್ತೀನಿ. ಅಲ್ಲಿಂದ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ನನ್ನ ತಮ್ಮ ಹೋಗ್ಬಿಟ್ಟು ಅದೇನೋ ಬ್ಯಾಟ್ನ ಮಾಡ್ಕೊಂಡು ಬಂದಿದ್ದ, ತೆಂಗಿನ ಗರಿ ಇರುತ್ತಲ್ಲ ಅದು, ಆ ಗಟ್ಟಿ ಇರುತ್ತಲ್ಲ ಅದರಿಂದ. ಸೊ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಎಲ್ರೂ ಕ್ರಿಕೆಟ್ ಆಡೋದು ಅಂತ ಹೇಳ್ಬಿಟ್ಟು ಆಟ ಆಡಿದ್ವಿ. ಅದಾದಮೇಲೆ ಇವಾಗ ನೈಟ್ ಆಯಿತಾ, ಸುಮ್ಮನೆ ಏನೋ ಅದು ಇದು ಗೇಮ್ಸ್ ಆಡ್ತಾ ಇದ್ವಿ ನಾವು. ಇದು ಮೂವೀಸ್ ಎಲ್ಲ ಗೆಸ್ ಮಾಡೋದು, ಸಾಂಗ್ಸ್ ಗೆಸ್ ಮಾಡೋದು ಎಲ್ಲ. ಅದೊಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ. ನಿಂತಲ್ಲೇ ಮಳೆಗಾಲ ಬೆಚ್ಚನೆ ನೀ ಜೊತೆಗೆ ಸಾಕು ನಿಲ್ಸು. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ನೆಕ್ಸ್ಟ್ ಮೂವಿ ಆಗ್ತೀನಿ ಸಡನ್ಲಿ. ಈ ಮೂವಿಗಿವಿ ಗೊತ್ತಿಲ್ಲ, ಹಾಡಾದ್ರೆ ನಂಗೆ ಗೊತ್ತಿಲ್ಲ. ಮೂವಿ ಏನು ಗೊತ್ತೇ ಇರಲ್ಲ ನಂಗೆ. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ದಾರಿ ಎಲ್ಲ ಇಲ್ಲ ಕಣ್ಣಿಗೆ. ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ಎಲ್ಲಿರುವೆ ನಾನು ಬಾರು ಮುಂದೆಯೇ ನಿಂತಿರುವೆ. ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ. ರಾತ್ರಿ ಎಲ್ಲ ಬಜ್ಜಿ ಎಲ್ಲ ಮಾಡಿದ್ರು ಅತ್ತೆ. ಅದನ್ನು ತಿಂದು ಬೇಲ್ಪುರಿ ಮತ್ತು ಊಟ ಎಲ್ಲ ಮುಗಿಸ್ಬಿಟ್ಟು ಅದಾದ ನಂತರ ಮಲ್ಕೊಬಿಟ್ವಿ. ಲೇಟಾಗೆ ಮಲಗಿದ್ದು ಆ್ಯಕ್ಚುಲಿ. ಆಮೇಲೆ ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನನ್ನಿಬ್ಬರು ತಂಗಿದೀರು ಹೋದರು. ಆ್ಯಕ್ಚುಲಿ ಇಬ್ಬರು ಮೈಸೂರಲ್ಲಿ ಓದ್ತಿರೋದು, ಬಿಂದು ಮತ್ತು ನಿಸರ್ಗ. ಸೊ ಅವರು ಹೋದರು. ಅದಾದಮೇಲೆ ನಾವು 3 ಜನ ಇದ್ವಿ ಆಯಿತಾ. ಹಾಗಾಗಿ ಇಲ್ಲೇನೋ ಒಂದು ಸ್ವಲ್ಪ ಫ್ಲವರ್ಸ್ ಎಲ್ಲ ಹುಡ್ಕೊಂಡು ಓಡಾಡ್ತಿದ್ವಿ. ಎಲ್ಲೋ ಕನಕಾಂಬ್ರನ ಅಂತ ಅದು ಆರೆಂಜ್ ಅಕ್ಕ. ಕಣ್ಣು ಹೋಗಿದ್ದಾವ ಅಂತ ಪ್ರೀತು. ಅದ್ ಮಾತ್ರ ಕಾಣಂಗ್ ಮಾಡ್ತೀನಿ. ಎಲ್ಲಿ ಕಾಣಿಸ್ಲಿಲ್ಲ. ಹೊಸಾದ್ ಕಿತ್ಕೋ. ಹಾಂ, ಸೊ ಗೈಸ್, ಇಲ್ಲಿ ತನಕ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ದೀರಾ ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟಾಗಿ ಆಗಿತ್ತು. ಯಾಕಂತಂದರೆ ನಾನು ನನ್ನ ಕಸಿನ್ಸ್ ಜೊತೆ ಲೈಕ್ ತುಂಬ ಜಾಸ್ತಿ ವಿಡಿಯೋದಲ್ಲಿ ಏನೂ ತೋರಿಸಿಲ್ಲ, ಏನೂ ಮಾಡಿಲ್ಲ. ಲೈಕ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಬಟ್ ಸ್ಟಿಲ್ ಇಟ್ ವಾಸ್ ಕೈಂಡ್ ಆಫ್ ಗುಡ್ ವಿಡಿಯೋ ಅಂತಲೇ ನನ್ನ ಪ್ರಕಾರ. ಬಿಕಾಸ್ ಈ ಥರ ವೀಡಿಯೋಸ್ ಯಾವುದೂ ಇರಲಿಲ್ಲ ನನ್ನ ಚಾನಲಲ್ಲಿ. ಯಾವಾಗಲೂ ನಾನು ಒಬ್ಬಳೇ ಕುತ್ಕೊಂಡು ಮಾಡ್ತಿದ್ದೆ, ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಮುಂಚೆ ಅದು ವೀಡಿಯೋಸಲ್ಲಿ ಸ್ವಲ್ಪ ಇತ್ತು. ಅದು ಬಿಟ್ಟರೆ ನನ್ನ ಡೈಲಿ ರುಟೀನ್ ಈ ಥರದನ್ನೇ ತೋರಿಸ್ತಿದ್ದು. ಆ್ಯಂಡ್ ಇವಾಗ ರೀಸೆಂಟಾಗಿ ನಾನು ಇಲ್ಲಿದ್ದಿದ್ದರಿಂದ, ಇವತ್ತು ನೆನ್ನೆ ಮೊನ್ನೆ ಎಲ್ಲ ಇಲ್ಲಿದ್ದರಿಂದ, ಮನೇಲಿದ್ದಿದ್ದರಿಂದ ನಾನು ಊರಿಗೆ ಹೋಗಿದ್ದೆ ಆಯಿತಾ. ನನ್ನ ಕಸಿನ್ಸ್ನೆಲ್ಲ ಮೀಟ್ ಮಾಡಿ ಅವ್ರ ಜೊತೆಲ್ಲ ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ನಾವು ಮೀಟ್ ಆಗಿದ್ದು. ತುಂಬ ದಿನಗಳ ಒಂದು 6-7 ಮಂತ್ಸ್, ಮೋರ್ ದೆನ್ 7 ಮಂತ್ಸ್ ಆಗಿರ್ಬೋದು ನಾವು ಮೀಟ್ ಆಗಿ. ಸೊ ಚೆನ್ನಾಗಿ ಎಲ್ಲ ಒಂದು ಆಲ್ಮೋಸ್ಟ್ ನಾನು ಮಧ್ಯಾಹ್ನ ಹೋಗಿದ್ದು 2:30 ಆ ಥರ ಆಗಿತ್ತು ಆಯಿತಾ. ಅವತ್ತು ಹೋಲ್ ಡೇ ಆ್ಯಂಡ್ ನೆಕ್ಸ್ಟ್ ಡೇನು ಕೂಡ ಫುಲ್ ಇದ್ದು ಇವತ್ತು ಬೆಳಗ್ಗೆ ನಾನು ಬಂದಿರೋದು. ಆ್ಯಂಡ್ ವಿಡಿಯೋದಲ್ಲಿ ತುಂಬ ಏನೂ ತೋರಿಸಿಲ್ಲ. ಬಿಕಾಸ್ ಆ ಮೊಮೆಂಟ್ಸ್ನ ನಾವೇ ಎಂಜಾಯ್ ಮಾಡ್ತಿದ್ವಿ ವಿಡಿಯೋಗಿಂತ ಜಾಸ್ತಿ. ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ.
ಆ ಎಲ್ಲದನ್ನು ನೀವು ನೋಡ್ಕೊಂಡು ಬಂದಿದ್ದೀರಾ ಎಲ್ಲ ಕ್ಲಿಪ್ಪಿಂಗ್ಸನ್ನು. ಸೊ ನಿಮ್ಗೆ ಇಷ್ಟ ಆಗಿರಬಹುದು. ಆಟ ಎಲ್ಲ ಆಡಿ ತುಂಬ ವರ್ಷಗಳಾಗಿತ್ತು. ಬಟ್ ಈ ಸಲ ಇವಾಗ ಹೋಗಿದ್ದಾಗ ಒಂದು ವಾಲಿಬಾಲ್ ಇತ್ತು, ನೀವು ನೋಡ್ಕೊಂಡು ಬಂದಿರ್ತೀರಾ. ಬಿಕಾಸ್ ವಾಲಿಬಾಲಲ್ಲಿ ನಾವು ಥ್ರೋಬಾಲ್ ಆಡಿದ್ವಿ. ಏನಕ್ಕಂದರೆ ವಾಲಿಬಾಲ್ ನನಗಂತೂ ಆಡೋಕ್ಕಾಗಲ್ಲ ಆಯ್ತಾ, ಬಿಕಾಸ್ ಕೈ ತುಂಬಾ ನೋವಾಗುತ್ತೆ. ಆ್ಯಂಡ್ ಅದರಿಂದಾಗಿ ಆ್ಯಂಡ್ ಮತ್ತೆ ನನ್ನ ಕಸಿನ್ಸ್ಗೂ ಲೈಕ್ ಒಬ್ರು ಓಕೆ ಇದ್ರೆ ಒಬ್ರು ಓಕೆ ಇರ್ತಿರ್ಲಿಲ್ಲ. ಆ್ಯಂಡ್ ನಮ್ಮ ಮತ್ತೆ ಕೂಡ ನಮ್ಮ ಜೊತೆ ಆಟ ಆಡ್ತಿದ್ರು. ಸೊ ನಾವೆಲ್ಲರೂ ಚೆನ್ನಾಗಿ ಆಟ ಆಡ್ಕೊಂಡು ಥ್ರೋಬಾಲ್ ಎಲ್ಲ ಆಡಿದ್ವಿ. ಆ್ಯಂಡ್ ಕ್ರಿಕೆಟ್ ಕೂಡ ಆಡಿದ್ವಿ. ಅದ್ರ ಕ್ಲಿಪ್ಪಿಂಗ್ಸ್ ಜಾಸ್ತಿ ನಂಗೆ ತೊಗೊಳಕ್ಕಾಗಿಲ್ಲ, ಬಿಕಾಸ್ ಕತ್ಲೆ ಆಗಿತ್ತು, ಅದರಿಂದಾಗಿ ತಗೊಂಡಿಲ್ಲ ಆಯ್ತಾ. ಇದೆಲ್ಲ ಆಟ ಆಡಿದ್ವಿ. ಆಮೇಲೆ ತುಂಬ ಮಾತಾಡಿದ್ವಿ, ತುಂಬ ಅಂದರೆ ತುಂಬ ಮುಂಚಿದೆಲ್ಲ ಏನೇನೆಲ್ಲ ಮಾಡ್ತಿದ್ವಿ ಅಲ್ವಾ. ಸೊ ನಾಸ್ಟಾಲಜಿಯಾ ಅಂತಲೇ ಹೇಳ್ಬೋದು. ಬಿಕಾಸ್ ಅವರು ಚಿಕ್ಕವರಿರುವಾಗ ನಮ್ಮ ಮನೆಗೆ ಲೈಕ್ ಬೇಸಿಗೆ ರಜಾ ಬರ್ತಿತ್ತಲ್ಲ, ಸಮ್ಮರ್ ಹಾಲಿಡೇಸ್, ಅವಾಗ ನಮ್ಮ ಮನೇಲಿ ಎಲ್ಲರೂ ಇರ್ತಿದ್ವಿ, ನಾವೆಲ್ಲ 4 ಜನನು. ಆವಾಗ ನಾವು ತುಂಬ ಆಟ ಆಡ್ತಿದ್ದಿದ್ದು ಆಯ್ತಾ, ಸಖತ್ತು. ಲೈಕ್ ಏನೋ ಟೇಲರಿಂಗ್ ಎಲ್ಲ ಆಟ ಆಡೋದು, ಅದ್ರ ಜೊತೆಗೆ ಮೇಕಪ್ ಮಾಡೋದಂತ ಆಟ ಆಡೋದು, ಬ್ಯೂಟಿ ಪಾರ್ಲರ್ ಅಂತ. ಆಮೇಲೆ ಸ್ಮಾಲ್ ಶಾಪ್ ಎಲ್ಲ ಇಟ್ಕೊಂಡಿರೋ ಥರ, ಶಾಪಲ್ಲಿ ಬಂದು ಅವರು ಪರ್ಚೇಸ್ ಮಾಡೋದು, ಲೀವ್ಸ್ ಎಲ್ಲ ಮನಿ ಥರ ಮಾಡೋದು, ಆ ಥರ ಎಲ್ಲ ತುಂಬ ಅಂದರೆ ತುಂಬ ಆಟ ಆಡಿದ್ದೀವಿ ನಾವು ಮುಂಚೆ, ಲೈಕ್ ಲಾಂಗ್ ಬ್ಯಾಕ್ ನಮ್ಮ ಸ್ಕೂಲ್ ಡೇಸಲ್ಲಿ ಇರುವಾಗ. ಸೊ ಬೇಸಿಗೆ ರಜಾ ಬಂತು ಅಂದರೆ ನಮ್ಮ ಮನೇಲಿ ಇರುವಾಗ, ಇಲ್ಲ ಅಲ್ಲಿ ಊರಿಗೆ ಹೋದಾಗ ಎಲ್ಲ ತುಂಬ ಆಟ ಆಡಿದ್ದೀವಿ. ಸೊ ಅದೆಲ್ಲ ಮೆಮರೀಸ್ನ ನೆನ್ಪು ಮಾಡಿಕೊಂಡು ಮಾತಾಡಿಕೊಂಡು ತುಂಬಾ ಮಜಾ ಮಾಡಿದ್ವಿ. ಸೊ ಈ 2 days ಅಂತೂ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ನನಗೆ ಆಲ್ಮೋಸ್ಟ್ ಈ 3 years ಆಯಿತು ನನ್ನ ಜಾಬ್ ಸ್ಟಾರ್ಟ್ ಮಾಡಿ. ಅವಾಗಿಂದ ನಾನು ಈ ಥರ ಎಲ್ಲ ಹೋಗಿರ್ಲೇ ಇಲ್ಲ ಆಯಿತಾ. ಲೈಕ್ ಜಾಸ್ತಿ ಇದ್ದೇ ಇಲ್ಲ, ಆ ಥರ ಹೋದ್ರೂ 2 ದಿನ ಹಿಂಗೆ ಹೋಗೋದು, 1 ದಿನ ಹಿಂಗೆ ಹೋಗೋದು, ವಾಪಸ್ ಬರೋದು. ಸೊ ಬಟ್ ಸ್ಟಿಲ್ ನಾನು ನಿನ್ನೆ ಲೀವ್ ತೊಗೊಂಡಿದ್ದೆ, ಮೊನ್ನೆ ಹೆಂಗೋ ಮ್ಯಾನೇಜ್ ಮಾಡಿದೆ. ಮಧ್ಯಾಹ್ನ ಹೋಗಿದ್ದರಿಂದ ಮಧ್ಯಾಹ್ನ ತನಕ ಇಲ್ಲಿ ಕೆಲಸ ಮಾಡಿ ಹೋಗಿದ್ದೆ ಆಯಿತಾ. ನಿನ್ನೆ ಫುಲ್ ಲೀವಲ್ಲಿದ್ದೆ, ಹಾಗಾಗಿ ಏನೂ ವರ್ಕಿಂದ ಏನೂ ಟೆನ್ಷನ್ ಇರಲಿಲ್ಲ. ಸೊ ಆರಾಮಾಗಿ ಆಟ ಆಡ್ಕೊಂಡು ಮಜಾ ಮಾಡಿಕೊಂಡು ಸೊ ಇವತ್ತು ಮನೆಗೆ ಬಂದಿದ್ದೀನಿ. ಇನ್ನು ಬ್ಯಾಂಗ್ಳೂರಿಗೆ ಕೂಡ ಹೋಗಬೇಕು. ಹೀಗಿತ್ತು ಈ 2 ಡೇಸಿನ ವಿಡಿಯೋ. ತುಂಬ ದೊಡ್ಡದಾಗಿರ್ತಿತ್ತು. ನನಗೆಲ್ಲ ಸ್ಮಾಲ್ ಮೊಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದಿದ್ರೆ ಆದಷ್ಟು ಕಡಿಮೆ ಕ್ಲಿಪ್ಪಿಂಗ್ಸ್ ಇದೆ ನನ್ನ ಹತ್ರ. ಬಿಕಾಸ್ ನಾವು ಆ ರಿಯಲ್ ಮೂಮೆಂಟ್ಸ್ನ ಆ ಟೈಮಲ್ಲಿ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಅದರಿಂದಾಗಿ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ಮತ್ತು ವೀಡಿಯೋದಲ್ಲೂ ಎಲ್ಲರೂ ಎಲ್ಲ ಟೈಮಲ್ಲೂ ಕಂಫರ್ಟೇಬಲ್ ಆಗಿರಲ್ಲ ಅಲ್ವಾ. ನಾನು ಕೂಡ ಕಂಫರ್ಟೇಬಲ್ ಇರಲ್ಲ ಸಮ್ಟೈಮ್ಸ್ ವಿಡಿಯೋ ಮಾಡೋಕ್ಕೆ. ಹಾಗಾಗಿ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕೆ ಹೋಗಿಲ್ಲ. ಇರೋ ಅಷ್ಟು ಕ್ಲಿಪ್ಪಿಂಗ್ಸ್ನ ನಾನು ಎಲ್ಲದನ್ನು ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಕೊಂಡು ಬಂದಿದ್ದೀರಾ. ಹೀಗಿತ್ತು ನನ್ನ ಕಸಿನ್ಸ್ ಜೊತೆ ನಾನು ಸ್ಪೆಂಡ್ ಮಾಡಿದಂಥ ಟೈಮು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋ ಸಮಯ ಬಂದಿದೆ. ಸೊ ಲೆಟ್ಸ್ ಎಂಡ್ ಅಪ್ ದಿಸ್ ವಿಡಿಯೋ. Being happy is a responsibility, so be happy, keep watching my channel, keep supporting, meet you up in next video. Until then, take care, bye bye.